ಗೈಸ್ ಇವತ್ತೊಂದು ಕ್ರೇಜಿ ಕಂಟೆಂಟ್ ಮಾಡಕ್ಕೆ ಹೋಗ್ತಿದ್ವಿ. ನನ್ನ ಈ ಫೋನಲ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲ ಪ್ರತಿಯೊಂದು ಸೀಕ್ರೆಟ್ ಎಲ್ಲ ಈ ಫೋನಲ್ಲೇ ಇದೆ. ಈ ಫೋನ್ನ ಇವತ್ತು 24 hours ನಮ್ಮಮ್ಮಂಗೆ ಕೊಡೋಕೆ ಹೋಗ್ತಿದ್ದೀನಿ. ಯಾವುದೇ ಕಾಲ್ ಬಂದರು, ಮೆಸೇಜ್ ಬಂದರು, ಏನೇ ಬಂದರು ನಮ್ಮಮ್ಮನೇ ಪಿಕ್ ಮಾಡಬೇಕು, ನಮ್ಮಮ್ಮನೇ ರಿಪ್ಲೈ ಕೊಡಬೇಕು. ಟೋಟಲ್ ನಮ್ಮಮ್ಮಂಗೆ ಇವತ್ತು ಫೋನ್ ನಾನು ವಿತೌಟ್ ಲಾಕು ಎಲ್ಲ ಲಾಕ್ ತೆಗೆದುಬಿಟ್ಟು ನಮ್ಮಮ್ಮನ ಕೈಯಲ್ಲಿ ಕೊಡಬೇಕು. ಇದೇ ಟಾಸ್ಕು. ಸೊ ಏನೇನೆಲ್ಲ ಆಗುತ್ತೆ, ನಮ್ಮಮ್ಮ ಎಲ್ಲ ಹೆಂಗೆ ಯೂಸ್ ಮಾಡೋದು ನನ್ನ ಫೋನ್ನ, ಏನೇನೆಲ್ಲ ಚೆಕ್ ಮಾಡುತ್ತೆ ಅನ್ನೋದನ್ನ ನೀವೇ ನೋಡಿ ಗೈಸ್. ನಾನು ತುಂಬ ಎಕ್ಸೈಟಾಗಿ ಇದ್ದೀನಿ. ಈ ಕಂಟೆಂಟ್ ನಮ್ಮಮ್ಮಂಗೆ ಇನ್ನೂ ಎಕ್ಸ್ಪ್ಲೈನ್ ಕೂಡ ಮಾಡಿಲ್ಲ, ನಾನು ಈಗಲೇ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಬನ್ನಿ ಗೈಸ್ ಹೋಗೋಣ, ಎಕ್ಸ್ಪ್ಲೈನ್ ಮಾಡೋಣ, ಒಂದೊಂದೇ ವಿಡಿಯೋ ತೋರಿಸೋಣ. ಈಗ ಲಾಕ್ ಆಗಿದೆ, ಆಮೇಲೆ ನಮ್ಮಮ್ಮಂಗೆ ಲಾಕೆಲ್ಲ ಹೇಳಿಬಿಟ್ಟು ಎಲ್ಲ ಕೊಡ್ತೀನಿ. ಸೊ ವೆಲ್ಕಮ್ ಗೈಸ್. ಗೀತೆಗಳನ್ನು ಫುಲ್ ಎಕ್ಸೈಟ್ಮೆಂಟ್ ಆಗಿದೆ. ಫಸ್ಟ್ ನಮ್ಮಮ್ಮಂಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಆಮೇಲೆ ಫೋನ್ ಕೊಡೋಣ ಗೈಸ್. ಈಗ ಕೊಡೋಕೆ ಹೋಗ್ತಾಯಿದ್ದೀನಿ ನಮ್ಮಮ್ಮಂಗೆ. ಬನ್ನಿ ಫಸ್ಟ್ ಎಕ್ಸ್ಪ್ಲೈನ್ ಮಾಡೋಣ, ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಆಮೇಲೆ ಕೊಡೋಣ. ಇವತ್ತು ನಾನು ನನ್ನ ಫೋನ್ನ 24 hours ನಿನಗೆ ಲಾಕ್ ತೆಗೆದು ಕೊಡ್ತೀನಿ. ನನಗೆ ಯಾವುದೇ ಮೆಸೇಜ್ ಬಂದರು, ಯಾವುದೇ ಕಾಲ್ ಬಂದರು, ಏನೇ ಬಂದ್ರೂ ನೀನು ಚೆಕ್ ಮಾಡ್ಕೋಬೇಕು, ನೀನೇ ಅಟೆಂಡ್ ಮಾಡ್ಬೇಕಾದ ಕಾಲು ಎಲ್ಲನ ನೀನೇ ಇಟ್ಕೊಂಡಿರ್ಬೇಕು. ಫೋನ್ ಕೊಡು. ಏನೇನಿದ್ದಾವೆ ಕಾಲು, ಮೆಸೇಜು, ಏನೇ ಫೋನ್ ಬಂದ್ರೂ ನಾನೇ ಇವತ್ತು ನೋಡೋದು. ಲಾಕ್ ಬೇಡವಾ? ಲಾಕ್ ತಕ್ಕೊಡು. ಲಾಕ್ ತಕ್ಕೊಡುತ್ತ ನನಗೇನು ಲಾಕ್ ತೆಗಿಯಕ್ಕೆ ಗೊತ್ತೈತಿ? ನಿನ್ನ ಲಾಕ್ ನನಗೇನು ಗೊತ್ತೇ? ನಿನ್ನ ಲಾಕ್ ತಕ್ಕೊಟ್ರೆ ನಾನು ನೋಡ್ಬೋದಪ್ಪ. ಇದೇ ಲಾಕು, ಒಳಗ್ಲದು ಇದೇ ಲಾಕು. ಸರಿ ಸರಿನಾ? ಇವತ್ತು ಹಂಗಾರೆ ನಾನೇ ನೋಡೋದು ಫೋನ್. ಗೈಸ್ ನಮ್ಮ ಅಮ್ಮ ಫುಲ್ ರೆಡಿ ಆಗೈತೆ. ಕಂಟಿನ್ಯೂ ಮಾಡೋಣ. ಇನ್ನು ಏನೇನು ಆಗುತ್ತೋ ಗೊತ್ತಿಲ್ಲ. ಎಲ್ಲಿಡ್ಲಿ ತಗೋ ಗೈಸ್. ಫೈನಲಿ ಒಪ್ಸಿದ್ದೀನಿ. 9 ಗಂಟೆ. ಕೊಡಿಲಿ 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 ಕೊಡಲಿನ ಈ ಕಡೆ ತಿರ್ಗೋ ಗೈಸ್. ರುದ್ರಸ್ ಗೈಸ್ ಫೈನಲಿ ಅರ್ಪಣೆ ಮಾಡಿಬಿಟ್ಟಿದ್ದೀನಿ ನನ್ನ ಫೋನ. ಸೊ ಬನ್ನಿ ಹೆಂಗಿರುತ್ತೆ ಎಲ್ಲ. ಯಾಕೆ ಆಶ್ಚರ್ಯ ಆಗ್ತೈತೆ ನನಗೆ. ಯಾಕೆ ಫೋನ್ ಕೊಟ್ಟಿದ್ಯಲ್ಲ ಗೈಸ್? ಫೋನ್ ಕೊಡಂಗೆ ಇಲ್ಲ. ನೀವು ಈ ಥರ ನಿಮ್ಮ ಅಮ್ಮಗೆ ಯಾವ ಥರ ಫೋನ್ ಕೊಡ್ತೀರಾ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಗೈಸ್ ಲಾಕೆಲ್ಲ ಓಪನ್ ಆಗಿದೆ, ಫುಲ್ ಅನ್ಲಾಕ್ ಮಾಡಿಕೊಟ್ಟಿದ್ದೀನಿ ಎಲ್ಲನ. ಇನ್ನೇನೇ ಇದ್ರು ನಾಳೆ 9 ಗಂಟೆವರೆಗೂ ನಾನು ಆ ಫೋನ್ನ ಇಸ್ಕೊಳಲ್ಲ. ನಾನು ಕಾಲು ಮೆಸೇಜ್ ನೋಡ್ಬೋದು. ಮಜಾ ಆಯ ಎಲ್ಲ ನೋಡ್ಕ ಏನು ಬೇಡ. ಸೊ ಗೈಸ್ ಕೊಟ್ಟಿದ್ದೀನಿ. ಏನೇನಾಗುತ್ತೆ ನನಗಂತೂ ಗೊತ್ತಿಲ್ಲ. ಅದೇನೇನು ಮೆಸೇಜ್ ಬರ್ತವೆ, ಏನೇನು ಕಾಲ್ ಬರ್ತವೆ, ಐ ಡೋಂಟ್ ನೋ. ಸೊ ಗೈಸ್ ಲೆಟ್ಸ್ ವಾಚ್. ಬನ್ನಿ ಗೈಸ್ ಆಯನ. ಅಮ್ಮ ಬಿಡ್ತಾನೆ ಇಲ್ಲಪ್ಪ ಮೊಬೈಲ್ ನೋಡ್ದ. ಅದು ಮೊಬೈಲೇ ನೋಡ್ಕೊಂಡ್ ಕೂತೈತೆ. ಆನ್ ಮಾಡಿದ್ದೀನಿ ಗೈಸ್, ನೋಟಿಫಿಕೇಶನ್ ಎಲ್ಲ ಆನ್ ಮಾಡಿದ್ದೀನಿ. ಕಾಲು ಎಲ್ಲ ಸೈಲೆಂಟ್ ಅಂತ ತೆಗ್ದಿದ್ದೀನಿ. ಏನು ಬಂದು ಏನಾರು ಮೆಸೇಜ್ ಬಂದರು, ಏನಾರು ಬಂದರು ಸೌಂಡ್ ಬರುತ್ತೆ ಮೊಬೈಲು. ವೆಯ್ಟ್ ಮಾಡೋಣ. ಸೊ ಬನ್ನಿ ಗೈಸ್, ನಮ್ಮ ಅಮ್ಮನ ಕೈಲಿ ಕೊಟ್ಬಿಟ್ಟಿದ್ದೀನಿ ಫೋನ. ಗೈಸ್ ಫೋನ್ ಬಿಟ್ಟು ಒಂಥರ ಅನ್ನಿಸ್ತೈತೆ. ಯಾಕಂದ್ರೆ ಯಾವಾಗಲೂ ಕೈಯಲ್ಲಿ ಫೋನ್ ಹಿಡ್ಕೊಂಡು ಅಭ್ಯಾಸ ಹೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಇಟ್ಸ್ ಎ ಚಾಲೆಂಜ್ ಆಗಿ ಮಾಡಿರೋದು ವಿಡಿಯೋ. ಸೊ ಏನು ಬಂದರೂ ನಮ್ಮ ಅಮ್ಮನೇ ಅಟೆಂಡ್ ಮಾಡಬೇಕು. ಅದು ಬಿಟ್ಟು ಬಂದುಬಿಟ್ಟಿದ್ದೀನಿ ಸುಮ್ಮನೆ. ಅದು ಏನಾಗುತ್ತೆ ಗೊತ್ತಿಲ್ಲ. ಮೆಸೇಜ್ ಬಂದರೆ, ಫೋನ್ ಬಂದರೆ ಮೋಸ್ಟ್ಲಿ ಮಮ್ಮ ಕರಿಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನೇನು ಆಗುತ್ತೆ, ಏನೇನು ನಡೆಯುತ್ತೆ ನನಗೂ ಗೊತ್ತಿಲ್ಲ. ಬರೀ ನಿಮಗೂ ತೋರಿಸ್ತೀನಿ. ನಾನು ಎಕ್ಸೈಟ್ಮೆಂಟ್ ಆಗಿದ್ದೀನಿ, ನೀವು ಎಕ್ಸೈಟ್ಮೆಂಟ್ ಕಾಪಾಡ್ಕೊಳ್ಳಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಗೈಸ್. ಈಗ ನಮ್ಮಮ್ಮ ಏನೋ ಮಾಡ್ತೈತೆ, ಹೋಗಿ ಕೇಳೋಣ ಬರ್ರಿ. ಎಲ್ಲಿ ಫೋನು? ಕೇಳಿದ್ದೀನಿ ಗೈಸ್ ಎಲ್ಲಿ ಕಡೆ ದೊಡ್ಡ ಇದೆಯಾ? ಎಲ್ಲಿ ಕಡೆ ದೊಡ್ರಿ
ಯಾವ ಮೆಸೇಜ್ ಫೋನ್ ಎಂದು ಬಂದ ಬಂದ್ರೆ ನೋಡ್ತೀನಿ ತಗ ನಾನು ಯಾವ ಬಂದಿಲ್ಲ ನಾನು ಗೈಸ್ ಯಾವ ಇನ್ನೂ ಬಂದಿಲ್ಲ. ಏನು ಮಾಡೋದು ಹೆಂಗಾದ್ರೂ ಮಾಡಿ ಟೈಮ್ ಪಾಸ್ ಮಾಡೋದು ಗೈಸ್. ಫೋನ್ ಇಲ್ಲ ಏನಿಲ್ಲ ಗೈಸ್. ಹೊಲ್ದ ಹತ್ರ ಹೋಗಿದ್ದೆ ಆಗಲೇ ಮುಗಿಸ್ಕೊಂಡು ಹೊಲ್ದ ಹತ್ರ ಹೋಗಿ ಇಲ್ಲೇ ಬಿಟ್ಟು ಹೋಗಿದ್ದೆ ಫೋನು. ನಮ್ಮ ಅಮ್ಮನ ಹತ್ರನೇ ಇತ್ತು. ಈಗ ಹೊಲ್ದ ಹತ್ರದಿಂದ ಬಂದಿದ್ದೀನಿ. ಬನ್ನಿ ನಮ್ಮಮ್ಮ ಯಾವನು ಫೋನ್ ಬಂದಿದ್ವಾ ಅಥವಾ ಮೆಸೇಜ್ ಬಂದಿದ್ವಾ ಕೇಳೋಣ ಬನ್ನಿ. ನಮ್ಮಮ್ಮ ಅಕ್ಕಿ ಮಾಡ್ಕೊಂತ ಐತೆ. ಸೊ ಬರೀ ಕೇಳೋಣ. ಮಾವು ಯಾವನು ಫೋನ್ ಬಂದಿದ್ವಾ? ಓದಿದ್ವಪ್ಪ ನಿಮ್ಮ ಫ್ರೆಂಡ್ಸು ಮಾಡಿದ್ರು. ಹ್ಞೂ ನಾನು ಹೊತ್ತಕ್ಕೆ ಹೋಗ್ಯಾನೆ ಅಂತ ಹೇಳಿ ಏನೋ ಕೆಲಸ ಇತ್ತು ಹೊತ್ತಕ್ಕೆ ಹೋಗ್ಯಾನೆ ಅಂತ ಹೇಳಿದೆ. ಇಸ್ಕೊಂಬರಾಗ ಹೋಗಿ ಎಲ್ಲಿ ಅಲ್ಲಿ ನಿಮ್ಮ ಆಂಟಿ ಚಲ್ದೇನಾ? ಹ್ಞೂ ಈ ಮೆಸೇಜ್ ಫೋನ್ ಬಂದಿದ್ದ ಮೆಸೇಜ್ ಬಂದಿದೆ ಅಂತ ಏನು ಕೇಳ್ಬೇಡ ಆಗಲ್ಲ. ಜಲ್ದಿ ಇಸ್ಕೊಂಬರಾಗ ಬರೀ ಜಲ್ದಿ ಇಸ್ಕೊಂಬಂದ್ಬಿಟ್ಟು ಆಮೇಲೆ ಭಯ ಆಗ್ತೈತೆ. ಅಮ್ಮ ನೋಟಿಫಿಕೇಶನ್ ಏನು ಓಪನ್ ಮಾಡಿಲ್ಲ ಅಂತ ಬರೀ ನೆಗ್ಲೆಕ್ಟ್ ಮಾಡಿದ್ದೆ. ಸಿಂಗಲ್ ಆಟ ಆಡಿದ ನೆನಪೈತಾ? ಟೆನ್ಷನ್ ಆಗ್ತೈತೆ. ಬರೀ ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡೋಣ ಗೈಸ್. ನಮ್ಮ ಅಮ್ಮಗೆ ಯಾರೋ ಫೋನ್ ಮಾಡ್ರ ಆಯ್ತಾ? ಹಲೋ ಏನ? ಹ್ಞೂ ಐದಾನೆ. ಯಾಕೆ ಐದನ್ ಕಣ ಕೊಡ್ಬೇಕೆ? ಹೇಳು ಅದೇನು ಹೇಳು ಹೇಳ್ತೀನಿ. ಅದೇನು ಹೇಳಪ್ಪ ಹೇಳ್ತೀನಿ ನಾನೇನಾ? ಕೇಳಿಸ್ತಿಲ್ವೇನಲ್ಲ? ಗೈಸ್ ನಮ್ಮ ಫಸ್ಟ್ ಅಟೆಂಡ್ ನನ್ನ ಮುಂದೆ ಫಸ್ಟ್ ಅಟೆಂಡ್ ಕಾಲ್ ಅಟೆಂಡ್ ಮಾಡೈತೆ. ಭಯಂಕರ ಆ್ಯಕ್ಟಿಂಗ್ ಮಾಡತ್ತಪ್ಪ ಅಮ್ಮ. ವೆಯ್ಟ್ ಮಾಡೋಣ. ಫಸ್ಟ್ ಕಾಲ್ ನನ್ನ ಮುಂದೆ ಗೈಸ್. ಆಗ್ಲಿಂದ ಕಾಯ್ತಾ ಇದ್ದೀನಿ. ಮೆಸೇಜ್ಗಳು ಬರ್ತಿದ್ದಾವೆ ಬರೀ ಗೈಸ್. ಸ್ನ್ಯಾಪ್ಚಾಟವು ಅವೆಲ್ಲ ಬರ್ತಿದ್ದಾವೆ. ಬಟ್ ಫೋನ್ ಬರ್ತಿದ್ದಾವೆ ಅಷ್ಟೇ. ಒಂದೆರಡು ಬಂದ್ವು. ಅದಕ್ಕಿಂತ ಮುಂಚೆ ಒಂದೆರಡು ಬಂದಿದ್ವಂತೆ. ಯಾವ ಮುಂದೆ ಹಲೋ ಯಾರು? ಹಲೋ ಅವನಿಲ್ಲ, ಎಲ್ಲ ಹೋಗ್ಯಾನೆ. ಬಂದಾಗ ಹೇಳ್ತೀನಿ ಹೇಳು. ಫೋನ್ ಮಾಡಕ್ಕೆ ಪಕ್ಕ ನಮ್ಮ ಫ್ರೆಂಡ್ ಫೋನ್ ಮಾಡಕ್ಕೆ ಹೇಳ್ತೀನಿ ಹೇಳ್ರಿ. ಸರಿ ಆಯ್ತು ಇಡೋಣ. ಗೈಸ್ ನಮ್ಮ ಸರಿಯಾಗಿ ಮಾತಾಡತ್ತೆ ಗೈಸ್. ಎರಡನೇ ಫೋನ್ ಅಲ್ಲೇ ಎಷ್ಟು ಅಮ್ಮ ಮುಂಚೆಗೆ ಎಷ್ಟು ಪಿಕ್ ಮಾಡಿದ್ದೆ ಆಲ್ರೆಡಿ? ಮುಂಚೆಗೆ ಎಷ್ಟು ಪಿಕ್ ಮಾಡಿದ್ದೆ? 4 ಫೋನ್ ಬಂದಿದ್ದೆ ಆಲ್ರೆಡಿ ಗೈಸ್. ಆಲ್ರೆಡಿ 4 ಫೋನು, ಇವೆರಡು 6 ಫೋನ್ ಗೈಸ್. ಎಲ್ಲ ಹುಡುಗರೇ ಮಾಡಿದ್ರಾ? ಗೈಸ್ ಯಾರು ಮಾಡಿಲ್ಲ ಗೈಸ್. ಇದು ಬಂದ್ಬಿಟ್ಟು ನನ್ನ ತಮ್ಮನ ಫೋನು. ಇದರಿಂದ ಒಂದು ಸ್ಕೀಮ್ ಮಾಡೋಕೆ ಹೊರಟಿದ್ದೀವಿ ಗೈಸ್. ಈಗ ನಾವೇನು ಮಾಡ್ತೀವಿ ಅಂದರೆ ನನ್ನ ಫೋನಿಗೆ ಅದು ಹುಡುಗಿ ಫೋನ್ ಅದು ಬಂದಿಲ್ಲ ಗೈಸ್. ಅದಕ್ಕೋಸ್ಕರ ನಾವೇ ಒಂದು ಸ್ಕೀಮ್ ಹಾಕ್ಬಿಟ್ಟು ನನ್ನ ಮೊಬೈಲಿಂದನ ನಂಬರ್ ತಗೊಂಬಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ ಯಾರಿಗಾರು ಫೋನ್ ಮಾಡಿ ಹೇಳ್ಬಿಟ್ಟು ಈ ಥರ ಫೋನ್ ಮಾಡಿ ನನ್ನ ಮೊಬೈಲ್ಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಕೈಲಿ ಫೋನ್ ಪಿಕ್ ಮಾಡಿಸ್ತೀನಿ ಗೈಸ್. ಸೊ ನಮ್ಮಮ್ಮ ಕೈ ಫೋನ್ ಪಿಕ್ ಮಾಡಿದಾಗ ಯಾವ ಥರ ರಿಯಾಕ್ಷನ್ ಸಿಗುತ್ತೆ ಅಂತ ಕ್ಯಾಪ್ಚರ್ ಮಾಡಬೇಕು ಗೈಸ್. ಅಷ್ಟೇ ನಮ್ಮಮ್ಮ ಹೆಂಗೆ ಮಾತಾಡುತ್ತೆ, ಅದು ನನ್ನ ಫೋನಿಗೆ ಒಂದು ಹುಡುಗಿ ಫೋನ್ ಮಾಡಿದ್ದಾಳೆ ಅಂದರೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಗೈಸ್. ಈ ಥರ ಮೂಮೆಂಟ್ ಕ್ಯಾಪ್ಚರ್ ಮಾಡಬೇಕು ಗೈಸ್. ಸೊ ನಾನಂತ ಸಾಕಾಯ್ತು ಎಕ್ಸೈಟಿಂಗ್ ಆಗಿದ್ದೀನಿ ಗೈಸ್. ಸೊ ಇದನ್ನು ಕ್ಯಾಪ್ಚರ್ ಮಾಡಲೇಬೇಕೀಗ. ಐಡಿಯಾ ಎಲ್ಲ ಸ್ಕೀಮ್ ಎಲ್ಲ ರೆಡಿಯಾಗಿದೆ. ಈಗ ಹೋಗಿ ಫಸ್ಟ್ ಆಫ್ ಆಲು ನನ್ನ ಮೊಬೈಲಲ್ಲಿರೋ ನಂಬರ್ನ ಎತ್ಕೊಂಬರ್ಬೇಕು ಗೈಸ್. ಸೊ ಬರೀ ಹೋಗಿ ನಂಬರ್ ಎತ್ಕೊಳ್ಳೋಣ ಫಸ್ಟ್ ಗೈಸ್. ಈ ಒಳಗಡೆ ಹೋಗಿದ್ದೀನಿ. ಸೊ
ಸೊ ಏನೋ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ತಕ್ಕೋಣ ಸರಿನಾ. ಫೋನಲ್ಲಿ ನಂದು ತಗೊಳಲ್ಲ, ಏನೋ ಒಂದು ಸ್ವಲ್ಪ ಚೆಕ್ ಮಾಡ್ಬೇಕಾಯ್ತು ಅದಕ್ಕೋಸ್ಕರ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇಲ್ಲ ಏನೋ ತಕ್ಕೊಂಡಿದ್ದಾಯ್ತು. ಇಲ್ಲೇ ಇಡ್ತಿದ್ದೀನಿ ನೋಡಮ್ಮ. ಹಾಂ ಇಲ್ಲೇ ಇಟ್ಟಿದ್ದೀನಿ, ಎತ್ಕೊಂಬಿಡು. ನನ್ನ ತಮ್ಮ ಮೊಬೈಲಿಂದ ಫೋನ್ ಮಾಡಿಬಿಟ್ಟು ಅವ್ಳಿಗೆ ಹೇಳ್ಬಿಟ್ಟು ಅವ್ಳ ಕಡೆಯಿಂದ ಫೋನ್ ಮಾಡಿಸ್ಬೇಕು ಗೈಸ್. ಓಕೆನಾ, ಬನ್ನಿ ಫೋನ್ ಮಾಡೋಣ. The person you have called is speaking to someone else. You can wait or call again later. ಗೈಸ್ ಬಿಸಿ ಬರ್ತಿದೆ, ಇನ್ನೊಂದು ಸರಿ ಮಾಡೋಣ. The person you have called is you can wait or call. ಗೈಸ್ 3 ಸತಿ ಮಾಡಿದೆ, ಪಿಕ್ಕೇ ಮಾಡ್ತಿಲ್ಲ ಗೈಸ್. ನಮ್ಮ ಇದೇ ಫ್ಲಾಪ್ ಹಂಗೆ ಕಾಣ್ತೈತೆ. ಅಯ್ಯೋ ಏನು ಮಾಡೋದು ಗೈಸ್, ಈಗ ಕಾಲೇ ಪಿಕ್ ಆಗ್ತೀವಲ್ಲ. ನಂಗೆ ಇರೋದೇ ಒಬ್ಬರು ಫ್ರೆಂಡು, ಏನು ಮಾಡ್ಸೋಣ, ಯಾವ ಥರ ಮಾಡ್ಸೋಣ, ಯಾರು ಇಲ್ಲ ಗೈಸ್ ನಂಗೆ ಫೋನ್ ಮಾಡೋ ಅಂತಾರು. ಯಾರು ಒಬ್ಬಳಿಗೆ ಫೋನ್ ಮಾಡಿಸ್ಬೇಕು ನಾವೀಗ. The person you have called is speaking to someone else. You can wait or call again later. ಗೈಸ್ ಒಂದು 10 ನಿಮಿಷ ಕಾಯೋಣ, ಮತ್ತೆ ಕಾಲ್ ಬ್ಯಾಕ್ ಮಾಡ್ತಾಳೆ ಅನಿಸುತ್ತೆ. ಒಂದು 4 ಸತಿ ಮಾಡಿದ್ದೀನಿ, ಅಂತ ಕಾಲ್ ಬ್ಯಾಕ್ ಬರ್ಬೋದು. ಒಂದು 10 ನಿಮಿಷ ಕಾಯೋಣ ಗೈಸ್, ಏನೋ ಬ್ಯುಸಿಯಾಗಿ ಮಾತಾಡ್ತಿರ್ಬೋದು. ಸ್ವಲ್ಪ ಯಾರಿಗಪ್ಪ ಅವ್ರಿಗೂ ಯಾಕೆ ಡಿಸ್ಟರ್ಬ್ ಮಾಡೋಣ. ಸೊ ಒಂದು 10 ನಿಮಿಷ ಕಾಯೋಣ ಗೈಸ್. ಫೋನ್ ಬರ್ತಿದೆ, ಫೋನ್ ಆ ಕಡೆ ಹೋಗೋಣ ಬನ್ನಿ. ಹಲೋ ಯಶು, ನಾನು ಅಭಿ. ಏಯ್ ಇದು ನನ್ನ ತಮ್ಮನ ಫೋನ್ ನಂಬರು. ಏನಿಲ್ಲ, ಅವ್ನು ಸ್ಕ್ರಿಪ್ಟ್ ಮಾಡ್ತಾಯಿದ್ದೆ. ಒಂದು ಹೆಲ್ಪ್ ಬೇಕಿಂಗ್ ನಿನ್ನಿಂದ. ನಮ್ಮ ಅಮ್ಮಂಗೆ 24 hours ನಾನು ಫೋನ್ ಕೊಟ್ಟಿದ್ದೀನಿ. ಯಾವ ಫೋನ್ ಬಂದರು ಏನು ಮೆಸೇಜ್ ಬಂದರು ನಮ್ಮ ಅಮ್ಮನೇ ರಿಪ್ಲೈ ಮಾಡಬೇಕು, ನಮ್ಮ ಅಮ್ಮನೇ ಪಿಕ್ ಮಾಡಬೇಕು, ಎಲ್ಲ ನಮ್ಮ ಅಮ್ಮನೇ ಮಾಡಬೇಕು. ಸೊ ಈಗ ನನ್ನ ಫೋನಿಗೆ ಫೋನ್ ಮಾಡಿ ನೀನು. ಒಂದು ಹುಡುಗಿ ಫೋನ್ ಮಾಡಿದೆ ಅಂತ ಎತ್ತುತ್ತೆ ನಮ್ಮಮ್ಮ. ನಮ್ಮಮ್ಮ ಎತ್ತುತ್ತೆ, ಮಾತಾಡುತ್ತೆ. ಅಭಿ ಇಲ್ವಾ ಅಂತ ಕೇಳಿಬಿಟ್ಟು ಮಾತಾಡ್ಸು ಸ್ವಲ್ಪ. ಚೆನ್ನಾಗಿದ್ದೀರಾ ಆಂಟಿ, ಅಭಿ ಇಲ್ವಾ ಅಂತೆಲ್ಲ ಮಾತಾಡಿಸ್ಬಿಟ್ಟು, ಸೊ ಹಂಗೆ ಸರಿ ಆಂಟಿ ಅವ್ನು ಬಂದಾಗ ಫೋನ್ ಮಾಡಿಸಿ ಅಂತ ಹೇಳ್ಬಿಟ್ಟು ಕಟ್ ಮಾಡು ಅಷ್ಟೇ, ಸರಿನಾ? ಮಾಡೋಕ್ಕೆ ಇವಾಗಲೇ ತಡಿ ಹೇಳ್ತೀನಿ ಗೈಸ್, ಈಗಲೇ ಮಾಡಿಸ್ತಾ ಇದ್ದೀನಿ. ಸೊ ಬರ್ರಿ ಮಾಡಿಸ್ತೀನಿ. ಈಗ ಮಾಡ್ತೀಯಾ? ಇನ್ನೊಂದು 2 ಮಿನಿಟ್ಸ್, ಕರೆಕ್ಟಾಗಿ 2 ಮಿನಿಟ್ಸ್ ಬಿಟ್ಟು ಮಾಡು. ಹಾಂ ಗೈಸ್, ವೇಟಿಂಗ್ ಫೋನ್ಗೋಸ್ಕರ. ಅಮ್ಮ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಬೇಕು ಗೈಸ್. ಏನು ಮಾತಾಡ್ತೆ ಅಂತ. ಹಲೋ ರವಿ, ಯಾರ ಹುಡುಗಿ ಮಾತಾಡ್ತಾ ಇದ್ದಾರೆ ಕಣ. ನಾನು ಮಾತಾಡೋಂಗೆ ನೀನು ಮಾತಾಡಬೇಕು. ನಾನು ಮಾತಾಡಲ್ಲಪ್ಪ. ಮಾತಾಡಮ್ಮ, ನಾನು ಮಾತಾಡೋಂಗಿಲ್ಲ. ನಂದಲ್ಲಿ ಇವತ್ತು ನೀನೇ ಮಾತಾಡ್ಬೇಕು. ಹಲೋ, ಇದ್ದಾನೆ? ಹಾಂ ಹೌದು. ಚೆನ್ನಾಗಿದ್ದೀವಿ. ರವಿ ಇಲ್ಲಿ ಹೊರಗಿದ್ದಾನೆ. ಸರಿ, ನಾನು ಹೇಳ್ತೀನಿ. ಯಾವುದೋ ಹುಡುಗಿ ಫೋನ್ ಮಾಡಿತ್ತಲ್ಲ, ಯಾರ? ನನ್ನ ಫ್ರೆಂಡ್ ಕಣಮ್ಮ, ನಾನೇ ಮಾಡಿದ್ದೆ.
ನಿನ್ನ ಫೇಸ್ ರಿಯಾಕ್ಷನ್ ತೆಗಿಬೇಕು ಅಂತಲೇ ಇದು ಮಾಡಿದ ವಿಡಿಯೋ. ನಾನೇ ನನ್ನ ಫ್ರೆಂಡಿಗೆ ಫೋನ್ ಮಾಡಿಸ್ಬಿಟ್ಟು ಹೇಳ್ಬಿಟ್ಟು ಫೋನ್ ಮಾಡಿ ಆಗಲಿ ನಿನ್ನ ಫೋನ್ ತಗೊಂಡೋದ್ನಲ್ಲ, ಫೋನ್ ತಗೊಂಡೋಗ್ಬಿಟ್ಟು ನಾನೇನು ನಂಬರ್ ತಗೊಂಡ್ಬಿಟ್ಟು ಅವಳಿಗೆ ಮಾಡೋಕ್ಕೆ ಹೇಳಿ ನಿನ್ನ ಫೇಸ್ ರಿಯಾಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೆ ಮಾಡೋಕ್ಕೆ ಹೇಳಿ ಮಾಡಿಸಿದ್ದಷ್ಟೇ ವಿಡಿಯೋ. ಗೈಸ್ ಸಕ್ಸಸ್ಫುಲಿ ಕ್ಯಾಪ್ಚರ್ ಮಾಡೀವಿ. ಇದೊಂದು ಗೈಸ್ ಇದೊಂದು ಸೀನ್ ಕ್ರಿಯೇಟ್ ಮಾಡಬೇಕು ಅಂತ ಅದೇ ಕಡೆ ಕ್ರಿಯೇಟ್ ಆಗುತ್ತೆ ಅಂದ್ಕೊಂಡೆ. ಬಟ್ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ಮಾಡೋಕ್ಕೆ, ಒಬ್ಬಳೇ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾನೇ ಮಾಡಿಸ್ಬಿಟ್ಟು ನಾನೇ ಕ್ರಿಯೇಟ್ ಮಾಡಿದ್ದು ಗೈಸ್ ಅಷ್ಟೇ. ಬನ್ನಿ ಗೈಸ್, ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ, ಎಲ್ಲ ಕ್ಯಾಪ್ಚರ್ ಮಾಡೋಣ. ಇದೊಂದು ನಾನೇ ಮಾಡಿಸಿದ್ದೆ ಗೈಸ್. ನಮ್ಮ ಅಮ್ಮನ ರಿಯಾಕ್ಷನ್ ತೆಗಿಬೇಕಾಯ್ತು ಇದೊಂದು ವೀಡಿಯೋನ. ಅದಕ್ಕೋಸ್ಕರ ಇದನ್ನ ನಾನೇ ಸ್ಕ್ರಿಪ್ಟ್ ಥರ ರೆಡಿ ಮಾಡಿಬಿಟ್ಟು ಪಟ್ಟನಾಗೆ ರೆಡಿ ಮಾಡಿಬಿಟ್ಟು ಮಾಡಿದ್ದು ಗೈಸ್. ಇನ್ನು ಮುಂದಕ್ಕೆ ಏನಾಗುತ್ತೋ, ಹಿಂದೆ ಏನಾಯಿತೋ, ಮುಂದೆ ಏನಾಗುತ್ತೋ ಅದೆಲ್ಲ ನ್ಯಾಚುರಲ್ಲೇ. ಇದೊಂದು ನಮ್ಮ ಅಮ್ಮನ ನ್ಯಾಚುರಲ್ಲು, ನಮ್ಮ ಅಮ್ಮಂದು ಫೇಸ್ ರಿಯಲಾಗೆ ತೆಗ್ದಿದ್ದು. ನಾನು ಮಾತ್ರ ಆ್ಯಕ್ಟಿಂಗ್ ಗೈಸ್. ಸೊ ಕಂಟಿನ್ಯೂ ಮಾಡೋಣ ವಿಡಿಯೋನ. ಸೊ ಇನ್ಯಾವ ಮೆಸೇಜು ಫೋನ್ ಬಂದರೆ ನಮ್ಮ ಅಮ್ಮನ ಹತ್ರ ಕೇಳೋಣ. ಸೊ ಈಗ ನಾನು ಮನೇಲೇ ಇರ್ತೀನಿ, ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಫೋನ್ ಬಂದಾಗ ಮೆಸೇಜ್ ಬಂದಾಗ ನಾನು ಫೋನ್ ಮುಟ್ಟಲ್ಲ, 24 hours ಮುಟ್ಟಲ್ಲ ಅಂತೇಳಿ ನಾನು ಮುಟ್ಟಲ್ಲ ಫೋನು. ಸೊ ನಮ್ಮ ಅಮ್ಮನ ಹತ್ರ ಇರೋದು ಫೋನು. ನಮ್ಮಮ್ಮನೇ ಫೋನ್ ಬಂದರು ಅಟೆಂಡ್ ಮಾಡಿದ್ರೆ ಯಾವೇ ಬಂದರೂ ಅಟೆಂಡ್ ಮಾಡಿ ಹೇಳುತ್ತೆ ನನಗೆ. ಮೆಸೇಜು ಗ್ಯಾಲ್ರಿ ಓಪನ್ ಮಾಡಿದರೆ ಕಷ್ಟ ಗೈಸ್. ಗ್ಯಾಲ್ರಿಗೆ ಓಪನ್ ಮಾಡುತ್ತೆ ನಮ್ಮಮ್ಮ. ಸೊ ನಮ್ಮಮ್ಮ ಓಪನ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಪನ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ವೆಯ್ಟ್ ಮಾಡೋಣ ಗೈಸ್. ಸೊ ಬನ್ನಿ ಹೋಗೋಣ. ಗೈಸ್ ನಮ್ಮಮ್ಮ ಆಗ್ಲಿಂದ ಏನೋ ಚೆಕ್ ಮಾಡ್ತೈತೆ, ನಾನು ನೋಡ್ತಾನೆ ಇದ್ದೀನಿ ಕೂತ್ಕೊಂಡು. ಆಗ್ಲಿಂದ ಏನೋ ಚೆಕ್ ಮಾಡ್ತೈತೆ. ಇನ್ನೂ ಸಿಕ್ಕ ಪ್ರಕಾರ ಗ್ಯಾಲರಿ ಓಪನ್ ಮಾಡೈತಾ ಅಂತ ಗ್ಯಾಲರಿ ಓಪನ್ ಮಾಡಿ ನೋಡ್ತೈತಾ. ಮಾ ಏನು ಚೆಕ್ ಮಾಡ್ತಾ ಇದೆಯಾ? ಫೋಟೋ ನೋಡ್ತಾ ಇದ್ದೀನಿ. ನೀನು ಗ್ಯಾಲರಿ ಓಪನ್ ಮಾಡಿ ನೋಡ್ತಿದ್ಯಾ? ನೋಡಬೇಡ ಮಾಡಬೇಡ ಅಂದ್ರಿ ಗೈಸ್. ಪಕ್ಕ ಗೆಸಿಂಗ್ನದು ಪಕ್ಕ ನಮ್ಮಮ್ಮ ಗ್ಯಾಲರಿನ ಓಪನ್ ಮಾಡಿ ನೋಡ್ತೈತೆ ನೋಡಿ. ನೋಡ್ರಿ ಪಕ್ಕ ಗ್ಯಾಲರಿ ಓಪನ್ ಮಾಡಿ ನೋಡ್ತೈತಿ. ಇಷ್ಟೊಂದು ಫೋಟೋ ಇದ್ದೇವೆ. ಅವಾಗ್ಲಿಂದ ನನಗೆ ಇದು ನೋಡ್ಕೊಳ್ಬಿಟ್ಟೆ ಗೈಸ್. ಸರಿ ಅಲ್ಲೇ ಇಕ್ಕೊಂಡು ಬೆಚ್ಕಿಕೊಂಡು ಮಂಕೋ ಗೈಸ್. ನಮ್ಮ ಅಮ್ಮ ಎಲ್ಲ ಚೆಕ್ ಮಾಡೈತೆ, ಎಲ್ಲ ಚೆಕ್ ಮಾಡ್ತೈತೆ. ಚೆಕ್ ಮಾಡ್ಕೊಳ್ಳಿ ಬಿಡಿ ಗೈಸ್. ಸೊ ಗೈಸ್ ಗುಡ್ ನೈಟ್, ಬೆಳಿಗ್ಗೆ ಸಿಗುವ. ಗುಡ್ ಮಾರ್ನಿಂಗ್ ಗೈಸ್. ಸೊ ಗೈಸ್ ಈಗ 9 ಗಂಟೆ ಆಗಿದೆ, ಬೆಳಿಗ್ಗೆ 9 ಗಂಟೆ ಆಗಿದೆ. ಇಷ್ಟೊತ್ತಕ್ಕ ಏನೇನೋ ಕೆಲಸ ಆಯಿತು ಮುಗಿಸ್ಕೊಂಡೆ. ಅದಕ್ಕೆ ಮುಂಚೆ ಒಂದೇ ಒಂದು ಫೋನ್ ಬಂತು ಗೈಸ್ ಬೆಳಿಗ್ಗೆಯಿಂದ. ನಮ್ಮ ಅಕ್ಕ ಮಾಡಿದ್ಲು, ನಮ್ಮ ಅಕ್ಕನ ಹತ್ರ ಮಾತಾಡ್ತಿತ್ತು ಅಷ್ಟೇ, ಇನ್ನೇನು ಬಂದಿಲ್ಲ ಗೈಸ್. ನಮ್ಮಮ್ಮ ಇನ್ನೇನು ಮಾಡಿಲ್ಲ. ಟೈಮ್ ನೋಡಿರಿ 9 ಗಂಟೆ ಈಗ. ಸೊ ಬರೀ ಗೈಸ್ ಈಗ ಫೋನ್ ಇಸ್ಕೊಳಗ. ಫೈನಲಿ ಫೋನ್ ಬರ್ತೈತೆ ಗೈಸ್. 24 hours ಆದಮೇಲೆ ಫೋನ್ ಮಾಡ್ತಾ ಇದ್ದೀನಿ. ಮೇಡಮ್ ಫೋನ್ ಡೈಲಿ ಹಿಂಗೆ ಕೊಡು ನನ್ನ ಕೈಗೆ ಫೋನ್. ಆಗಲ್ಲ, ಬೇಡ ಅದು. ಗೈಸ್ ನಮ್ಮ ಅಮ್ಮ ನೋಡ್ರಿ ಡೈಲಿ ಹಿಂಗೆ ಕೊಡೋದು ನೋಡೋಣ ಅಂತ ಹೇಳ್ತೈತಿ ಗೈಸ್. ಫೈನಲಿ ನಮ್ಮ ಟಾಸ್ಕ್ ಕಂಪ್ಲೀಟ್ ಗೈಸ್. 24 hours ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಫುಲ್ ಎಲ್ಲ ಅನ್ಲಾಕ್ ಆಗಿತ್ತು, ಎಲ್ಲ ಸೇಮ್ ಹಿಂಗೆ ಕೊಡ್ಬೇಕು. ಹೆಂಗಿತ್ತು ಇಷ್ಟೊತ್ತಿಗೆಲ್ಲ ನೋಡಿದ್ದೀರಾ ಗೈಸ್. ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಕಂಟೆಂಟ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಒಪಿನಿಯನ್ ಏನಂತ, ನೀವು ಈ ಥರ ಮೊಬೈಲ್ ನಿಮ್ಮ ಅಮ್ಮಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಗೈಸ್ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.